ಸರ್ ನಮಸ್ಕಾರ. ಇದೊಂದು 1 ಎಕರೆ 24 ಗುಂಟೆ ಬೈಲೂರು, ಖಾನಾಪುರ ತಾಲೂಕು, ಜಾಂಬೋಟಿ. ಬೈಲೂರಲ್ಲಿ ಇದು 1 ಎಕರೆ 24 ಗುಂಟೆ ಲ್ಯಾಂಡ್ ಇದೆ ನೋಡಿ. ಇದು ಸ್ವಲ್ಪ ಸ್ಲೋಪ್ ಟೈಪ್ ಇದೆ, ಸ್ಟೆಪ್ ಮಾಡಿದ್ದಾರೆ. ಇದರಲ್ಲಿ ಒಂದು 60 ಕ್ಯಾಶ್ಯೂ ಬರುತ್ತೆ. ಇದು ರೆಡ್ ಬ್ಲ್ಯಾಕ್ ಮಿಕ್ಸ್ ಸಾಯಿಲ್ ಬರುತ್ತೆ. ಇದು ಏಕದಮ್ ನೇಚರ್ ಟೈಪ್ ಲ್ಯಾಂಡ್ ಇದೆ. ಇಲ್ಲಿ ನೋಡಿ ನೇಚರ್ ಯಾವ ಥರ ಕಾಣುತ್ತೆ. ಹೈಟ್ ಮೇಲೆ ನೀವು ಫಾರ್ಮ್ ಹೌಸ್ ಅದು ಮಾಡ್ಕೊಂಡ್ರೆ ಊರಿಗೆ ಹಚ್ಚೆ ಇದೆ. ಊರು ಒಂದು 500 ಮೀಟ್ರಲ್ಲೇ ಊರಿದೆ. ಇಲ್ಲಿ ನ್ಯಾಚುರಲ್ ಟೈಪ್ ಲ್ಯಾಂಡ್ ಇದೆ, ಹೈಟ್ ಮೇಲಿದೆ, ಫಸ್ಟ್ ಕ್ಲಾಸು. ಇಲ್ಲಿ ನೋಡಿ ಈ ಥರ ಬರುತ್ತೆ. ಕ್ಯಾಶ್ಯೂ ಟ್ರೀಸ್ ಇದೆ. ಇದು ಲೆಂತಿಗೆ 150 ಬೈ 550 ಫೀಟು ಆಗುತ್ತೆ. ಇದು ಅಂದರೆ ಅಡಗಲು 150 ಫೀಟ್ವರೆಗೆ ಬರುತ್ತೆ. ಉದ್ದಕ್ಕೆ ಒಂದು 500-600 ಫೀಟ್ ಬರುತ್ತೆ. ಇದು 1 ಎಕರೆ 24 ಗುಂಟೆ ಇರೋದು ಇದು ಲ್ಯಾಂಡು. ಈ ಥರ ಇದೆ ನೋಡಿ. ಅಲ್ಲಿ ಲಾಸ್ಟ್ ಕ್ಯಾಶ್ಯೂ ಗಿಡ ಕಾಣುತ್ತಲ್ಲ, ಅಲ್ಲಿವರೆಗೆ ಬರುತ್ತೆ. ಸ್ಟೆಪ್ ಮಾಡಿದ್ದಾರೆ ಇವರು ಲ್ಯಾಂಡು. ಮೇನ್ ರೋಡ್ದಿಂದ 1 ಕಿಲೋಮೀಟ್ರ್ ಇದೆ. ಇದು ಒಳಗಡೆ ಸ್ವಲ್ಪ ರೋಡ್ ಮಾಡ್ಕೋಬೇಕು. ಓನರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ರೋಡು. ನಂತರ ಲಾಸ್ಟಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಬರುತ್ತೆ ನೋಡಿ ಲ್ಯಾಂಡು. ಅಪ್ರೋಚ್ ರೋಡು ನಿಯರ್ ವಿಲೇಜ್ ಇದೆ. ಇಲ್ಲಿ ಬೆಳಗಾಂದಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ ಇದು ಸಿಟಿದಿಂದ. ನೋಡಿ ಈ ಥರ ಲ್ಯಾಂಡ್ ಬರುತ್ತೆ. ಸ್ವಲ್ಪ ಸ್ಲೋಪ್ ಟೈಪ್ ಬರುತ್ತೆ. ಅವರು ಸ್ಟೆಪ್ ಮಾಡಿದ್ದಾರೆ. ಇದನ್ನು ಬ್ಲ್ಯಾಕಲ್ಲಿ ರೆಡ್ ಮಿಕ್ಸ್ ಇದೆ. ಇದು ಲ್ಯಾಂಡು ಸಾಯಿಲು. ಫಾರ್ಮ್ ಹೌಸ್ ಅದು ಮಾಡ್ಕೊಂಡು ತಗೊಳ್ಳೋಕ್ಕೆ ಭಾರಿ ಚೆನ್ನಾಗಿದೆ. ಪ್ಲ್ಯಾಂಟೇಷನ್ ಅದು ಮಾಡ್ಬೋದು ನೀವು. ರೂಫ್ 34 ಲ್ಯಾಕ್ ಫೈನಲ್ ಹೇಳ್ತಿದ್ದಾರೆ. 1 ಎಕರೆ 24 ಗುಂಟೆಗೆ 34 ಲಕ್ಷ ಟೋಟಲು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಓನರು. ನೋಡಿ ಈ ಥರ ಇದೆ. ಪೂರ ಹೈಟ್ ಮೇಲಿದೆ. एकदम ನೇಚರ್ ಟೈಪ್ ಲ್ಯಾಂಡು. ಯಾರಿಗೆ ನೇಚರ್ ಟೈಪ್ ಲ್ಯಾಂಡ್ ಬೇಕಾ ಇಲ್ಲಿ ತೊಗೋಬೋದು ನೋಡಿ. ಎಲ್ಲ ಪೂರ ನೇಚರ್ ಕಾಣುತ್ತೆ. ಸುತ್ತಲೂ ಹೈಟ್ ಮೇಲಿದೆ. ರೋಡ್ ತೋರಿಸ್ತೀನಿ ನಿಮಗೆ. ಅಪ್ರೋಚು ಇಲ್ಲಿ ಅಪ್ರೋಚ್ ರೋಡ್ ಇದೆ. 10 ಫೀಟ್ ರೋಡ್ ಇದೆ ನೋಡಿ. ಈ ಥರ ರೋಡ್ ಬರುತ್ತೆ. ಈ ಪಕ್ಕದ ಜಮೀನು ಸ್ವಲ್ಪ ರೆಡ್ ಒಳಗಡೆ ಇದೆ. ಇದು ಈ ಥರ ರೋಡ್ ಬರುತ್ತೆ ಇಲ್ಲಿ ಒಳಗಡೆ. ಹಾಂ, ಇಲ್ಲಿ ಊರಿಂದ ಒಂದು ವಾಕ್ಯಬಲಲ್ಲಿ ಹೋಗ್ಬೋದು. 300 ಮೀಟ್ರ್ ಒಳಗಡೆ ಈ ರೋಡೆಲ್ಲ ವಾಕ್ಯಬಲ್ಲಿ ಊರಿಗೆ ಹೋಗ್ಬೋದು. ಇದು ಒಳಗಡೆ ಈ ಥರ ಲ್ಯಾಂಡ್ ರೋಡ್ ಬರುತ್ತೆ ನೋಡಿ. ಈಗ ಮಾಡಿದ್ದಾರೆ ಅವರು, ಆದರೂ ಸ್ವಲ್ಪ ಸರಿಯಾಗಿ ಮಾಡಿಕೊಡ್ತಾರೆ. ಈಗ ಸದ್ಯ ಇಲ್ಲಿ ಟ್ರ್ಯಾಕ್ಟ್ರು, ಟ್ರಕ್ಕು ಎಲ್ಲ ಬರುತ್ತೆ, ಜೀಪ್ ಬರುತ್ತೆ. ಕಾರ್ ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟೇ. ಈ ಥರ ರೋಡ್ ಇದೆ. ಇದು ಸ್ವಲ್ಪ ಮಾಡಿಕೊಡ್ತಾರೆ. ಅಡ್ವಾನ್ಸ್ ಕೊಟ್ಟರೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು.